ಗಿರ್ಜಿ ಏನ್ ಮಾಡಕತ್ತಿಲ್ಲ? ಅಯ್ಯೋ ಶಾಂತಕ ಬಾ, ನಿಂದ ಹಾದಿ ಕಾಯಕತ್ತೀನಿ. ಇವ್ರ ಸಿದ್ಧಾರ್ಥ ಪೂಜಾ ಇಬ್ರು ಬಂದ್ರ ಮೊದ್ಲ ಫೋನ್ ಮಾಡಿ ಹೇಳಿದ್ನವ್ರಿಗೆ ಊಟಕ್ಕೆ ಬಂದ್ಬಿಡ್ರವ ಅಂಥೇಳಿ ಅಡುಗೆ ಮಾಡಿದ್ನಿ ಎಲ್ಲ. ಇದನ್ನ ಚಪಾತಿ ಮಾಡಿದ್ನಿ. ಕಟ್ಟಕ್ಕೆ ರೊಟ್ಟಿ ಅಂದ್ರೆ ಭಾಳ ಇಷ್ಟ ಅವಂಗೆ, ಸಿದ್ಧಾರ್ಥಗೆ. ಅವ್ರ ಮನೆಯಾಗ ಮಾಡಂಗಿಲ್ಲ ಅಂತವಾ. ಕಟ್ಟಕ್ಕೆ ರೊಟ್ಟಿ ಅಂದ್ರೆ ಭಾಳ ಇಷ್ಟನ. ಒಂದೊಂದೆರಡು ಬೆಳಗ್ಗೆನ ಮಾಡಿ ಒಲಿ ಬಿಸಿಗಿಟ್ಟಿದ್ದೆ ಕಟ್ಟಕ್ಕಾಗಿದ್ದು. ಇದನ್ನು ಬದ್ನೆಕಾಯಿ ಪಲ್ಯ, ಗುರೋಳ್ ಹಿಂಡಿ, ಅಕ್ಷಿ ಹಿಂಡಿ, ಶೇಂಗಾ ಹಿಂಡಿ, ಮೊಸರು, ಉಪ್ಪಿನಕಾಯಿ, ಆಮೇಲೆ ಒಂದು ಪಲಾವನ್ನ ಮಾಡಿದ್ದೆ, ಎಲ್ಲ ಮಾಡಿದ್ದೆ. ಈಗ ಊಟ ಮಾಡ್ರ? ಊಟ ಮಾಡಿ ಹೋಗಿ ಒಂದಿಟ್ಟು ರೂಮ್ನಾಗ ಅಡ್ಡಾಗ್ಯಾನ. ಇಲ್ಲ ಬಿಡ್ಲೆ, ನೋಡಿನ ಪೂಜಾ ಸಿದ್ಧಾರ್ಥ ಬಂದ ಅಲ್ಲೇ ನಮ್ಮ ಮನೆ ಕಡೆ ಕಾರ ತರಪ್ತಾರವ್ರ ಬಂದಿದ್ದು ನೋಡಿನೆ. ಈಗ ದನಿ ಅಂತ ಬಂದಾರ, ಏನು ಹೀ ಅಂತ ಹೋಗೋದು ಬಿಡಿ ಅವ್ರ ಮನೆಗೆ ಅಂಥೇಳಿ ನಾನು ಸುಮ್ಮ ಆದ್ನಿ. ನೋಡೋಣ ಗಪ್ಪ ಏನು ಮಾಡ್ತಾರ ಅಂತ. ನಿಮ್ಮ ಮಕ್ಕೊಂಡಾರ ನಂಗಾರ? ಇಲ್ಲ ಹಂಗಾರು ಹೋಗಿ ಅಡ್ಡಾಗ ನಾವು ಯಾಕೋ ಸಿದ್ಧಾರ್ಥ ಬ್ಯಾಸರ ಆಗೈತೆ ಅಂದ. ಹಂಗಾರೆ ಹೋಗಪ್ಪ ಉಳ್ಳಾಡೋಗು ಅಂತಾನೆ. ಈಗಿನೂ ಅಲ್ಲೇ ಪೂಜಾ ಅಲ್ಲೇ ಹೋದ್ಲ, ಏನು ಮಾಡಿದ್ಲ? ಓ ದೊಡ್ಡವ ಆರಾಮ? ಪೂಜಿ ಏನ್ಲ ಈಗ ದನೇ ಮದುವೆ ಆಗಿ ಒಂದು 15-20 ಎಷ್ಟು ಬದಲಾಯಿಸ್ಬಿಟ್ಟ ನೋಡು ನಮ್ಮ ಪೂಜಾ. ಆರಾಮ್ ನೋಡುವ, ನೀ ಹೆಂಗದೀಯ? ನಾನು ಆರಾಮದೆ ನೋಡು. ನಿಮ್ಮ ಮನೆಗೆ ಬರ್ಬೇಕನ್ನ ನಾನು ರಾತ್ರಿ ಆಗಿದ್ದೇನೆ ಸುಮ್ಮ ನೋಡುವ. ಹೌದನ? ಅದಕ್ಕೆ ದಿಬ್ಬರ ದಂಡಿ ಬಂದ್ಗಿದ್ದಾಳ ನಮ್ಮ ಪೂಜವ್ವ. ಹೊಸಮಾಲ್ಗಿತ್ತಿ ಹಿಂಗೆ ರಾತ್ರಿ ಅದು ಒಡ್ಡಾಡಕ್ಕೆ ಹೋಗ್ಬೇಡಿ, ಇನ್ನೂ ಹಸಿ ಮೈ ಐತೆ, ಅರಶಿನ ಹಚ್ಚಿ ಬಾದಿನ ಆಗಲಿ, ಇನ್ನೂ ಮತ್ತೆ ಗಡತನ ಆಗೈತೆ. ಅದಕ್ಕೆ ನಾನು ಬನ್ನಿ ಮಕ್ಕೊಂಡನ್ನ ಸಿದ್ಧಾರ್ಥ ಮಾತಾಡ್ಸ್ಕೊಂತ ಬನ್ನಿ. ಬೆಳಗ್ಗೆ ಮಾತಾಡ್ಸ್ತಂತು. ಮಕ್ಕೊಳ್ಳಿ ಪಾಪ. ಅಯ್ಯೋ ದೊಡ್ಡವ ಇರ್ಲಿ ಬಾ, ಕರಿತೇನೆ ಬಾ. ಇಲ್ಲೇ ಬ್ಯಾಡವಾ ಪಾಪ, ಬ್ಯಾಸರಾಗಿ ಮಕ್ಕೊಂಡಂತಿ ಮತ್ತೆ ಕರಿತಿ ತನಗಿರ್. ಮಕ್ಕಳು ಪಾಪ ಬೆಳಗ್ಗೆ ಬರ್ತೇನೆ, ನಾವೇನು ಇಲ್ಲೇ ಬಾಜುಕ ಇರ್ತೇವಲ್ಲ, ಎಲ್ಲರ ಹೊಕ್ಕೇನ ಹೊಕ್ಕೆ ಅಂತ ಗಿರ್ಜಿ ಹಂಗಾರ ಮಕ್ಕಳಂಗಾರ ನೀವು ಕದಾಕೊಂಡು. ಅಯ್ಯ ದೊಡ್ಡವ ಇದು ನಿನಗೆ ಬ್ಯಾಗು ಶಾಲ್ ತಂದೀನಿ, ವೈನಿಗೂ ಬ್ಯಾಗ್ ತಂದೀನಿ, ತೋರಿಸ್ತೇನೆ ಬಾ. ಹಾಂ ಅಲ್ಲೇ ಅಲ್ಲ ಹೋಗಿದ್ದೆ ಅಂತಲ್ಲ, ಹಿಮ ಬೀಳ್ತಿತ್ತಂತಲ್ಲ, ಹೆಂಗಿತ್ತ? ಅಯ್ಯೋ ದೊಡ್ಡವ ಏನು ಕೇಳ್ತೀವಿ, ಅಷ್ಟು ಮಸ್ತ್ ಇತ್ತು ಗೊತ್ತಾ. ಹಂಗೆ ಮಳೆ ಬಿದ್ದಂಗೆ ಬೀಳ್ತೈತೆ ಹಿಮ. ಕಾಲಿಟ್ರೆ ಹಿಂಗೇನು ಜಾಡ್ತೈತೆ ನೋಡು. ಎಷ್ಟು ಜಾಕೆಟ್ ಹಾಕೋಬೇಕಂದು, ಒಂದು 3-4 ಜಾಕೆಟ್ ಹಾಕೋಬೇಕು. ಗಡ 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 ಅಂತೇಳಿ ಥಂಡ್ ಹತ್ತೈತೆ. ಯವ್ವಾ ಯವ್ವಾ ಯವ್ವ ಭಾಳ ಚಂದ ಇತ್ತು ಬಿಡು. ನನಗಂತೂ ನನ್ನ ಜೀವನದಾಗ ನೋಡಿದ್ದಿಲ್ಲಲ್ಲ, ಭಾಳ ಖುಷಿ ಆಯ್ತು. ಹೌದಾ? ಚಲೋ ಆಗ್ಬಿಡ್ಲೆ ಪೂಜಿ. ನಾವಂತೂ ನಮ್ಮ ಜೀವನದಾಗ ನಿಮ್ಮ ಅಪ್ಪಗಳನ್ನ ಕಟ್ಕೊಂಡು ಏನು ಕಾಣಲಿಲ್ಲ, ನೀವರ ಕಾಣತ್ತಿರಲ್ಲ, ಚಲೋ ಆಯ್ತು. ಅವ್ವ ಬಾಬಿ ಏನೇ ತಂದು ತೋರಿಸ್ತೇನೆ, ದೊಡ್ಡಗೂ ತೋರಿಸ್ತೇನೆ, ನಿಂಗೂ ತೋರಿಸ್ತೇನೆ ಬಾ. ಹಾಂ ನಡಿ ಶಾಂತಕ. ಆಕಿ ಭಾಳ ತಾತ ಇವ ಅದನ್ನ ತಂದೆ ಇದನ್ನು ತಂದೆ ನನ್ನಕತ್ತ. ನಂಗೂ ನೋಡಕ್ಕ ಭಾಳ ಆಸೆ ಆಗ್ಬಿಟ್ಟೈತೆ, ನನ್ನ ಮಗಳು ಏನೇನು ತಂದ ಅಂತೇಳಿ. ಬಾ ನೋಡೋಣ ಬಾ, ನಡಿಲಿ. ರೀ ರೀ ಹಾಂ ಹೇಳಿ ಪೂಜಾ. ರೀ ಎಷ್ಟು ಸಲ ಹೇಳುತ್ತೆ ನಿಮಗೆ? ಅಲ್ಲ ಮೊದಲ ಬೇಸರ ಆಗೈತೆ ನನಗೆ, ಹಂಗೆ ಹಿಂಗೆ ಅಂದ್ರಿ. ಈಗ ನೋಡಿದ್ರೆ ಫೋನ್ ನೋಡ್ಕೊಂಡು ಕುಂತಿರಲ್ಲ, ಮಕ್ಕಬಾರ್ದ? ಹಾಂ ಹಾಂ ನಾನು ನಿನಗೆ ಗೊತ್ತಾ, ನನಗೆ ಫೋನ್ ನೋಡಲಿಲ್ಲ ಅಂದ್ರೆ ನಿದ್ದೆ ಬರಂಗಿಲ್ಲ. ಸ್ವಲ್ಪ ಹೊತ್ತು ನೋಡಿ ಮಕ್ಕೋತೀನಿ. ಫ್ಯಾನ್ ಬೇಕಾ ನಿಮ್ಗೆ? ಹಾಂ ಫ್ಯಾನ್ ಏನು ಬೇಡ, ತಂದಿತ್ತಲ್ಲ ಬೇಡ. ಹಾಂ ಸರಿ. ಶಾಂತ ದೊಡ್ಡ ಬಂದಾಳೆ, ಒಂಚೂರು ಮಾತಾಡ್ಕೊಂಡು ಬರ್ತೀನಿ. ನೀವಲ್ಲಿ ತನಕ ಮಕ್ಕೋರಿ. ಹಾಂ ಹೌದಾ ಸರಿ, ಹಾಂ ಆಯಿತು. ಯಾರ್ದಿದೆ ಫೋನ್? ಅನ್ನೋನ್ ನಂಬರ್ ಅದು ಈ ಟೈಮ್ ಒಳಗೆ. ಹಲೋ ಹಲೋ. ಅಯ್ಯೋ ಅಯ್ಯೋ ಫೋನ್ ರಿಸೀವ್ ಮಾಡಿಬಿಟ್ಟ. ಹಲೋ ಹಲೋ ಸಾಕ್ಷಿ? ಸಿದ್ಧಾರ್ಥ್, ನಾನ ಅಂತ ಗೊತ್ತಾತ? ಮಾತಾಡ್ತಿರೋದು ಸಾಕ್ಷಿನ ಅಂದೇನು ಗೊತ್ತಾತ? ಗೊತ್ತಾಗದೆ ಏನು ಸಾಕ್ಷಿ? ನಿನ್ ಧ್ವನಿ ನನಗೆ ಗುರ್ತಿಡಕ್ಕಾಗಂಗಿಲ್ಲ. ಹೇಳು, ಆರಾಮ? ಹಾಂ ಹಾಂ ಸಿದ್ಧಾರ್ಥ್ ಆರಾಮ. ಅದು ನಿನ್ನ ಜೊತೆ ಒಂದು ಇಂಪಾರ್ಟೆಂಟ್ ವಿಚಾರ ಮಾತಾಡಬೇಕಿತ್ತು. ಅದಕ್ಕೆ ಫೋನ್ ಹಚ್ಚಲೋ ಬೇಡ ಅನ್ಕೊತ ಎಲ್ಲಿ ಮಲ್ಕೊಂಡಿರ್ತೀಯೋ, ಇನ್ನು ಆಫೀಸ್ ವರ್ಕ್ ಒಳಗೆ ಬ್ಯುಸಿ ಇರ್ತೀಯೋ ಅನ್ಕೋತ ಹಚ್ಚಿದೆ. ಸಾರಿ ನಿಂಗೆ ಡಿಸ್ಟರ್ಬ್ ಮಾಡಿದ್ದಕ್ಕೆ. ಅಯ್ಯೋ ಡೋಂಟ್ ವರಿ, ಅದೆಲ್ಲ ಏನು ಡಿಸ್ಟರ್ಬ್, ಅದ್ರೊಳಗೆ ಏನೋ ಡಿಸ್ಟರ್ಬ್ ತಿಳ್ಕೊತದ. ನಿಜ ಹೇಳ್ಬೇಕಂದ್ರೆ ನಾನು ಇನ್ನೂ ಮಲ್ಕೊಂಡಿದ್ದಿಲ್ಲ. ಇಲ್ಲೇ ನನ್ನ ಹೆಂಡತಿ ಊರಿಗೆ ಬಂದಿದ್ವಿ,
ಮನೆ ಮನಾಲಿಂದ ಬರ್ಬೇಕಾದ್ರೆ ಇಲ್ಲೇ ಬರ್ಬೇಕಂತ ಅನ್ಕೊಂಡ್ವಿ ಆದ್ರೆ ಒಂದು ಇಂಪಾರ್ಟೆಂಟ್ ಕೆಲಸ ಸಂಬಂಧ ಬರೋಕ್ಕಾಗಲಿಲ್ಲ ಅದಕ್ಕಾಗಿ ಹಿಂಗೆ ಕರ್ಕೊಂಡು ಇವತ್ತು ಬಂದಿದ್ದೆ ಹೇಳು ಏನಾಗಬೇಕಾಗಿತ್ತು. ಏನ ನಿನ್ನ ಹೆಂಡತಿ ಊರಿಗೆ ಹೋಗಿದ್ದ? ನಿನ್ನ ಹೆಂಡ್ತಿನೂ ಅದ ಏನೋ ಬಾಜುಕ? ಅಯ್ಯೋ ಇಲ್ಲ ಆಕಿ ಅವ್ರ ಒಂದ್ ಜೊತೆ ಮಾತಾಡ್ಕೊಂತ ಒಳಗಿರ್ಬೇಕಾ ಇಲ್ಲ ನಾ ಒಬ್ಬನದನ್ನು ಹೇಳು ಏನಾಗಬೇಕಾಗಿತ್ತು. ಏನಾದ್ರೂ ಇಂಪಾರ್ಟೆಂಟ್ ವಿಚಾರ ಮಾತಾಡೋದಿತ್ತ ಸಾಕ್ಷಿ? ಹಾಂ ಸಿದ್ಧಾರ್ಥ್, ಒಂದು ಇಂಪಾರ್ಟೆಂಟ್ ವಿಚಾರ ಮಾತಾಡಲೇಬೇಕಿತ್ತು. ನೀನು ನೋಡಿದೆಯಲ್ಲ ನನ್ನ ಪರಿಸ್ಥಿತಿ ಹೆಂಗೈತೆ ಅಂಥೇಳಿ. ಜೀವನದಾಗ ಕೆಲವೊಂದಿಷ್ಟು ನಿರ್ಧಾರಗಳು ನಮ್ಮ ಜೀವನ ಹೆಂಗೆ ಆಳ್ತಾವ ಅನ್ನೋದು ನಿನಗೆ ಗೊತ್ತಾಗ್ಬಿಡ್ತಲ್ಲ ನನ್ನ ಪರಿಸ್ಥಿತಿ ನೋಡಿ. ಅದಕ್ಕೆ ಯೋಚನೆ ಮಾಡಿ ವಿಚಾರ ಮಾಡಿ ಅಂದ್ಕೊಂಡೆ ಇಷ್ಟೆಲ್ಲ ಕ್ವಾಲಿಫಿಕೇಷನ್ ಐತೆ ನನಗೆ, ಯಾಕೆ ನಾ ಖಾಲಿ ಕುಂಡಿರ್ಬೇಕು ಅಂಥೇಳಿ. ಹೀಗಾಗಿ ನಿನ್ನ ಕಂಪ್ನಿ ಒಳಗೆ ನನಗೆ ಸೂಟ್ ಆಗೋ ಥರ ಒಂದು ಜಾಬ್ ಯಾವುದಾದ್ರೂ ಇದ್ರೆ ನೋಡ್ತೀಯಾ ಸಿದ್ಧಾರ್ಥ್? ಅಯ್ಯೋ ಸಾಕ್ಷಿ ಇದನ್ನ ಕೇಳಕ್ ಇಷ್ಟೆಲ್ಲ ಹಿಂಜರಕತ್ತೀಯ. ಅದ್ರೊಳಗೆ ನನಗೆ ಮೊನ್ನೆ ಹೇಳ್ಬೋದಿದ್ದೆಲ್ಲ ನೋಡು ವಿಚಾರ ಮಾಡು ಹೆಂಗಿದ್ರು ನೀ ಗ್ರಾಜುಯೇಟ್ ಅದಿ ಡಿಗ್ರಿ ಹೋಲ್ಡರ್ ಅದಿ ಯಾಕೆ ಈ ಅಂಗಡಿ ಒಳಗೆ ಕೆಲಸ ಮಾಡತ್ತಿ ಅಂತ ನೀವು ಮೊನ್ನೆ ಬೈತೇನೆ. ನಿನಗಂದ್ರೆ ನಮ್ಮ ಆಫೀಸ್ ಒಳಗೆ ಯಾವಾಗಲೂ ಐತೆ ಕೆಲಸ. ನೋಡು ವಿಚಾರ ಮಾಡು ನೋಡಿ ಯಾವಾಗ ಬರ್ತೀಯೋ ಅವಾಗ. ಇಷ್ಟಲಾಗ ಹ್ಞೂ ಅಂದ್ಬಿಟ್ಯಾ ಸಿದ್ಧಾರ್ಥ? ನಂಗೆ ನಿಜವಾಗ್ಲೂ ನಂಬೋಕ್ಕಾಗತ್ತಿಲ್ಲ. ನಿನ್ನ ಉಪಕಾರನ ಹೆಂಗೆ ತೀರಿಸ್ಲಿ ಅನ್ನೋದು ನಂಗೆ ಗೊತ್ತಾಗತ್ತಿಲ್ಲ. ನಿಜ ಹೇಳ್ಬೇಕಂದ್ರೆ ಯಾವಾಗ ಬರಲಿ ಸಿದ್ಧಾರ್ಥ? ಆದ್ರೆ ನಾಳೆನೇ ಬಾ ಸಾಕ್ಷಿ, ನಾಳೆನೇ ಬಾ. ಓ ನಿಂಗೆ ಜಾಬ್ ಆಫರ್ ಲೆಟರ್ ಎಲ್ಲ ಬೇಕಿತ್ತಾ? ಅಯ್ಯೋ ಸಿದ್ಧಾರ್ಥ್, ಹಾಗೇನಿಲ್ಲಪ್ಪ. ಅಲ್ಲಿ ಬಂದಮೇಲೆ ಆಫರ್ ಲೆಟರ್ ತಗೊಡು. ನಾಳೆ ಬರೋಕ್ಕಾಗಂಗಿಲ್ಲ. ಅಂದ್ರೆ ಇಲ್ಲಿನ ಮನೆ ಬಾಡಿಗೆ ಒಳಗೆ ಅದೇನಲ್ಲ ಅದೆಲ್ಲ ಸ್ವಲ್ಪ ಮುಗಿಸಿ ಅವ್ರದ್ದು ಅಮೌಂಟ್ ಎಲ್ಲ ಕೊಟ್ಟು ಮುಗಿಸಿ ಇನ್ನೊಂದು ವಾರ ಒಳಗೆ ನಾ ಬರ್ತೇನೆ. ಹೌದಾ ಸರಿ. ನೀನು ಇರೋಕ್ಕೋ ವ್ಯವಸ್ಥೆ, ನೀ ಜಾಬ್ ಏನು, ನಿಂಗೆ ಟ್ರೈನಿಂಗು ಪ್ರತಿಯೊಂದ್ರ ಬಗ್ಗೆ ನಾನು ನಿಂಗೆ ಡೀಟೇಲ್ಸ್ ಕೊಡ್ತೀನಿ. ನೀ ಏನು ತಲೆ ಕೆಡಿಸ್ಕೊಬೇಡ. ನಾಳೆ ನಂಗೆ ಕಾಲ್ ಮಾಡು. ಸರಿ ಸಿದ್ಧಾರ್ಥ್, ಮಾಡ್ತೀನಿ. ನಾಳೆ ಕಾಲ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಿಜವಾಗ್ಲೂ ಹೆಂಗಪ್ಪ ನನ್ನ ಸಹಾಯ ಕೇಳೋದು ಅಂತ ಅಂದ್ಕೊಂಡಿದ್ದೆ. ಆದರೆ ದೇವರು ಯಾವುದ್ಯಾವುದೋ ರೂಪದೊಳಗೆ ಬರ್ತಾನಂತ, ಆದರೆ ನಿನ್ನ ರೂಪದೊಳಗೆ ಬರ್ತಾನೆ ನನ್ನ ಕಡೆ ಅಂತ ನಾನು ನಿಜವಾಗ್ಲೂ ಅಂದ್ಕೊಂಡಿದ್ದಿಲ್ಲ. ಭಾಳ ಥ್ಯಾಂಕ್ಸ್ ಸಿದ್ಧಾರ್ಥ್. ಅಯ್ಯೋ ಸಾಕ್ಷಿ ಅದ್ರೊಳಗೆಲ್ಲ ಏನೈತಿ, ನೀ ಹಂಗೇನು ತಿಳ್ಕೊಕ್ ಹೋಗ್ಬೇಡ. ನಿಂಗೆ ಎನಿ ಟೈಮ್ ಯಾವುದೇ ಸಹಾಯ ಇದ್ರೂ ನಾನು ಕೇಳು, ನಾನು ಹಿಂಗೆ ಮಾಡ್ಕೊಡ್ತೇನೆ. ಥ್ಯಾಂಕ್ ಯು ಸಿದ್ಧಾರ್ಥ್, ಥ್ಯಾಂಕ್ ಯು ಸೋ ಮಚ್. ಸರಿ, ಲೇಟ್ ಆಯಿತು, ಮಲ್ಕೋ. ಹಂಗಿದ್ರೆ ನಾಳೆ ಕಾಲ್ ಮಾಡ್ತೇನೆ. ಸರಿ, ಗುಡ್ ನೈಟ್. ಗುಡ್ ನೈಟ್. ಸಾಕ್ಷಿದು ಜಾಬ್ದು ನಾಳೆ ಮಾತಾಡ್ಕೊಂಡ್ರಾತು. ಆಕೆ ಹೆಂಗಿದ್ರು ಬರೋಕ್ಲೇನಲ್ಲ, ಬರೋಕೆ ಒಂದು ವಾರ ಅಂತ ಹೇಳಿ ಅಲ್ಲಿವರೆಗೂ ಎಲ್ಲ ಮಾಡಿದ್ರಾಯ್ತು. ಅಪ್ಪ ಆದಿತ್ಯ, ನಾಳೆ ಬೆಳಗ್ಗೆ 10 ಗಂಟೆಗೆ ಹೋಗ್ಬೇಕು. ಭಟ್ರು ಟೈಮಿಂಗ್ ಹೇಳ್ಯಾರ 10 ಗಂಟೆ ಒಳಗೆ ಚಲೋ ಕಾಲೇಜ್ ಅಂತ. ಅದ್ರ ಬಳಿಕ ರಾಹುಕಾಲ ಚಲೋ ಆಕೈತಂತ. ಅಷ್ಟರೊಳಗೆ ಮನೆ ಬಿಟ್ಟು ನೀವು ನಿಮ್ಮ ಬೀಗರ ಮನೆಗೆ ಹೋಗ್ರಿ, ಎಲ್ಲ ಒಳ್ಳೇದಾಕೈತೆ ಅಂತ ಹೇಳಾರು. ಲಗುನ ಬೆಳಗ್ಗೆ ಗಾಡಿ ಗೀಟಿ ತೊಳೆದು ಎಲ್ಲ ರೆಡಿ ಇಡ್ಬೇಕು ನೋಡಪ್ಪ, ನಿನ್ನ ಜವಾಬ್ದಾರಿ ಇದು. ಹಾಂ ಅಪ್ಪಾಜಿ, ನೀವು ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೋಬೇಡ್ರಿ. 10 ಗಂಟೆಗೆ ನಾ ಎಲ್ಲ ರೆಡಿ ಇಟ್ಟಿರ್ತೇನೆ. ಚಂದ್ರ ನೋಡು, ಇಷ್ಟು ಜನ ಆಗಿದ್ದು ಆಗ ಹೋತು. ನನಗೆ ಗೊತ್ತಿಲ್ದಂಗೆ ನೀನು ನಿನ್ನ ಮಗಳು ಮಾಡಿದ್ದು ಒಂದೇ ಎರಡು ಅಲ್ಲ ನನ್ನ ಮರ್ಯಾದೆ ಕಳ್ಯಾಕ. ಆ ಸಿದ್ಧಾರ್ಥ ಅಂತ ಹುಡುಗ ಜಗತ್ನಾಗ ಇಲ್ಲೇನೋ ಅನ್ನೋ ಜೊತೆ ಮಾಡಿದ್ದು ಸಾಕು. ಆದಿತ್ಯ ಹೇಳಿಲ್ಲ ಅಂದ್ರೆ ನನಗೆ ಇದ್ರ ಬಗ್ಗೆ ಎಲ್ಲ ಗೊತ್ತಾಗ್ತಿದ್ದಿಲ್ಲ. ಒಂದು ಚಲೋ ಸಂಬಂಧ ನನ್ನ ಮಗಳಿಗೆ ಸಿಕ್ಕೈತಿ. ಒಟ್ಟು ನನಗೇನು ಮಾನ ಮರ್ಯಾದೆ ಹೋಗುವಂಥ ಕೆಲಸ ಆಗಿ ಮಾಡೋಂಗಿಲ್ಲ. ಚಂದಾಗ ಆ ಹುಡುಗನ ಜೊತೆ ಮದುವೆ ಆಗಿ ಅಮೇರಿಕಾದಾಗ ಸೆಟ್ಲ್ ಆಗಿಬಿಡೋದು. ಅರ್ಥ ಆಯ್ತಾ? ನಿನ್ನ ಮಗಳಿಗೆ ಚಂದಾಗೆಲ್ಲ ಹೇಳಿಯಲ್ಲೋ? ಹಾಂ ಹ್ಞೂ ರೀ, ಆಕಿನೂ ಮನ್ಸಲೇನೋ ಒಪ್ಕೊಂಡಾಳ. ಅಮೇರಿಕಾ ಹುಡುಗ ಯಾರು ಬ್ಯಾಡ ಅಂತಾರೆ ಹೇಳ್ರಿ. ಆಕಿಗೇನೋ ಖುಷಿನಪ್ಪ. ಸರಿ, ನಾವ 4 ಜನ. ಆಮೇಲೆ ನಿನ್ನ ಹೆಂಡತಿಗೂ ಹೇಳಿಯಲ್ಲ ಆದಿತ್ಯ? ಹಾಂ ಅಪ್ಪಾಜಿ ಹೇಳೀನಿ, ನಾಳೆ ಬರ್ತಾಳಂತ. ಸರಿ, ನಾವಷ್ಟೇ ಹೋಗಿ ನೋಡ್ಕೊಂಡು ಬರೋಣ ಅಂತ. ನಾ ಏನು ನಮ್ಮಂತೆಲ್ಲ ಫಾರ್ಮಾಲಿಟೀಸ್ ನೋಡ್ಕೊಂಡು ಬಂದಂಗೆ ನಮಗೆಲ್ಲ ಓಕೆನಲ್ಲ. ಒಂದ್ಸಲ ನೋಡ್ಕೊಂಡು ಬಂದಂಗೆ ಅಷ್ಟೇ. ನಾಳೆ ರೆಡಿ ಆಗ್ಬಿಡ್ರಿ. ರೀ ರೀ ಅದು 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 ಏನಂದ್ರೆ ಅದು ಏನು ಹೇಳಿ ಚಂದ್ರ, ಯಾಕೆ ರಾಗ ಹೇಳಕತ್ತಿ ಅದು ಇದು ಅಂಥೇಳಿ? ಅದು ನನ್ನ ತಂಗಿ ಗಿರ್ಜಿಗೆ ಶಾಂತಕ್ಕೆ ಬಾ ಅಂತ ಹೇಳಿದ್ದೆ ನಾಳೆ ಮಂತ ನೋಡಕ್ಕೆ. ಅದಕ್ಕೆ ಅವರು ಬರ್ತಾರ್ರಿ. ತೊಯ್ಗಿಲಿ ಬರೋಬ್ಬರ ಐತಿಲ್ವ?
ಇಷ್ಟು ದಿನ ನೀ ಆ ಮೌಕಿ ಆಕೆ ಮಗಳ ಜೀವನದಾಗ ಆಟ ಆಡಿದ್ದು ಸಾಕು ಮತ್ತೆ ಇದಕ್ಕೆ ಅವ್ರನ್ನ ಕರಿಯಾತ್ರಿ ಯಾಕೆ ಮದ್ವೆ ಕರೆದ್ರೆ ಆಗಂಗಿಲ್ಲ ಬೇಡ ಬೇಡ ಅವರಿಲ್ಲ ಏನು ಬೇಡ ನಾವು ಅಷ್ಟೇ ಹೋಗೋಣ. ನಾ ಹೇಳಿಬಿಟ್ಟೆ ನಾಳೆ ಬರ್ರಿ ಅಂಥೇಳಿ ಈಗ ಸಡನ್ ಬ್ಯಾಡ ಅಂದ್ರೆ ಅವ್ರು ಏನು ತಿಳ್ಕೊಬಾರ್ದು. ಎಲ್ಲ ಹೇಳ್ತಾನ ಮಂಡ್ ಹೇಳ್ತಾನ ನಿಮ್ಮ ಒಂದು ಹೇಳಿದ ಮಾತು ಒಂದು ಕೇಳಂಗಿಲ್ಲ. ಅಲ್ಲ ಅವ್ರನ್ನ ಕರೆಯೋ ಅವಶ್ಯಕತೆ ಏನಿತ್ತು ಈಗ ಆ ಅಲ್ಲವ ಆಕಿನ ಕಂಡ್ರ ನಿಟ್ನಾಳ ಸೇರಂಗಿಲ್ಲ ನೀನು ಅವ್ರೆಲ್ಲ ಯಾಕೆ ಕರ್ದಿ ನೀನು? ಅದು ಏನು ಸಿದ್ಧಾರ್ಥಕ್ಕೆ ಅಳಿಯ ಆಗ್ಬಿಟ್ಟಾನಂತೇಳಿ ಗಿರ್ಜಿ ಕಾಲು ನೆಲದ ಮೇಲೆ ನಿಲ್ವಲ್ಲು ಹಂಗೆ ಹರಿಯಾಡಕತ್ತಾವ. ಅದಕ್ಕೆ ನೋಡುವ ನನ್ನ ಅಳಿಯನು ಹೆಂಗದಾನು, ನನ್ನ ಮಗಳನ್ನ ಎಂಥ ಮನೆಗೆ ಕೊಡತೀನಿ ಅಂತ ತೋರಿಸ್ಬೇಕಿತ್ತು, ಅದಕ್ಕೆ ಕರೆದೆ. ಇಂಥ ಹೊಲಸು ಬಿದ್ದಿಗಿನ ಹಿಂಗೆಲ್ಲ ಆಗಿದ್ದೀಗ ಇಷ್ಟೆಲ್ಲ ಮಾಡಿ ಮತ್ತೆ ಅವ್ರನ್ನ ಕರೀತಾರಂತ ಸರಿ ಕರ್ದ ಬಿಟ್ಟು ಹೋಗಂಗಿಲ್ಲ. ನೋಡು ಆದಿತ್ಯ ನಿಮ್ಮ ಅವ್ವ ಮಾಡುದು ನಾನು ಬೈತೇನೆ ಅಂತ ಅನ್ಸತಿ ಇವ್ರಿಗೆ ಹಂಗೆ ಬೈಯಂಗಿಲ್ಲನ. ಸರಿ ಆಯ್ತು ನೋಡು ಇದೊಂದ್ಸಲ ಕರ್ದಿ ನೆಕ್ಸ್ಟ್ ಟೈಮ್ ಯಾರನ್ನ ಕರಿಬೇಕಂತಂದ್ರೆ ನಾನು ಕೇಳೇ ಕರಿಬೇಕು ನೀ. ಹ್ಞೂ ಆಯ್ತು ರೀ, ಆಯ್ತಾಯ್ತು. ಸರಿ ಆದಿತ್ಯ ನಮ್ದು ಸಣ್ಣ ಕಾರ್ ಆದ್ರೆ ಆಗಂಗಿಲ್ಲ, ಬೇರೆ ಕಾರ್ ಐತಲ್ಲ ದೊಡ್ಡ ಕಾರ್ ಅದನ್ನ ಇದು ಮಾಡಂತೇಳು ನಿಮ್ಮ ತಂಗಿಗದು ಹೇಳ್ಬಿಡು ಲಗುನ ಬಾ ಅಂತೇಳಿ ಲೇಟ್ ಮಾಡಂಗಿಲ್ಲ. ಹ್ಞೂ ರೀ ಹೇಳ್ತೇನೆ ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡ್ರಿ. ಸಿಂಚನ ನೋಡುವ ಇಂಥ ಅರ್ಬಿ ಎಲ್ಲ ಬಿಟ್ಟು ನಾಳೆ ಚಂದಾಗಿ ಸೀರೆ ಉಟ್ಕೊಂಡು ರೆಡಿಯಾಗ. ಅಲ್ಲ ಅಪ್ಪಾಜಿ ಅವ್ ಹೆಂಗಿದ್ರು ಅಮೇರಿಕಾದಾಗ ಇರ್ತಾನಲ್ಲ, ನನ್ನ ಅರ್ವಿ ಎಂಥದ್ದು ಹಾಕೊಂಡ್ರೆ ಅವಂಗೇನು ಅವ್ಗೆ ಸೀರೆ ಉಟ್ಕೊಂಡ್ರೆ ಇಷ್ಟ ಆಗ್ಬೇಕಲ್ಲ ಅಪ್ಪಾಜಿ. ನಾ ಹೇಳಿದಷ್ಟು ಕೇಳ ಸಿಂಚನ. ಅಲ್ಲ ಆಮೇಲೆ ಸೀರೆ ಉಟ್ಕೊಂಡ್ಮೇಲೆ ಈಕಿ ಏನೋ ಫ್ಯಾಷನ್ನ ಗೊತ್ತಿಲ್ಲ ಈಕಿಗೆ, ಯಾವ ಥರ ಅರ್ವಿ ಹಾಕೋಬೇಕಂತ ಗೊತ್ತಿಲ್ಲ, ಹಳ್ಳಿ ಹುಂಬರ್ಗದಿ ಅದಳಕ್ಕೆ ಅಂತ ರಿಜೆಕ್ಟ್ ಮಾಡ್ರಿ ಏನು ಮಾಡೋದಪ್ಪಾಜಿ? ಅವಾಗ ನೀ ಹೆಂಗದಿ ಹೆಂಗೆ ಬೆಳೆದಿ ನೀ ಎಂತ ಮಾಡ್ತಾನ ಹುಡುಗಿ ಯಾರ ಮಗಳು ಪ್ರತಿಯೊಂದು ಗೊತ್ತೈತವ. ನೀ ಏನಾದ್ರೂ ಹೊಸದಾಗಿ ತಿಳಿಸ್ಬೇಕಾಗಿಲ್ಲ, ಯಾವ ಫಂಕ್ಷನ್ಗೆ ಹೆಂಗೆ ರೆಡಿ ಆಗ್ಬೇಕು ಹಂಗೆ ರೆಡಿ ಆಗ್ಬೇಕು. ನಾ ಹೇಳ್ದಷ್ಟು ಮಾಡ ಚಂದ್ರ ನಿನ್ನ ಮಗಳಿಗೆ ಚಂದನ್ ಸೀರೆ ಉಡ್ಸ್ಕೊಂಡು ನಾ ಕರ್ಕೊಂಬ. ಹಿಂಗೆ ಬಂದ್ರೆ ನನಗೆ ಸೇರ್ಕೆ ಬರಂಗಿಲ್ಲ ಮತ್ತೆ. ಹಾಂ ರೀ ಬೇರೆ ಅರ್ವಿ ಹಾಕೊಳಕ್ಕೆ ಬಿಡ್ತೇನೆ, ನಾನು ಸೀರೆನ ಉಟ್ಕೊಂಬರ್ತೇನಪ್ಪ, ಸೀರೆನ ಉಡಿಸ್ತೇನಪ್ಪ, ನೀವೇನು ತಲೆ ಕೆಡಿಸ್ಕೊಬೇಡ್ರಿ. ನೀವು ಹೋಗ್ರಿ ಆರಾಮ ರೆಸ್ಟ್ ಮಾಡಿರಿ, ನಾಳೆ ಫ್ರೆಶ್ ಆಗ್ತೀರಿ. ಸರಿ ಲಘು ರೆಡಿ ಆಗ್ರಿ, ನಾಳೆ ಲೇಟ್ ಮಾಡಕ್ಕೆ ಹೋಗ್ಬೇಡ ಸಿಂಚನ. ಹ್ಞೂ ಅಣ್ಣ ಆಯ್ತು. ಸಿಂಚನ ನನ್ನ ಮಗಳ ಅದೃಷ್ಟ ನೋಡು, ನಿನ್ನ ಬಾಗಿದ ಬಾಗಿಲು ತೆರೆದತಿ ಮಗಳ. ನೋಡು ಅಮೇರಿಕಾ ಸಂಬಂಧ, ಇನ್ನು ನನ್ನ ಮಗಳು ಅಮೇರಿಕಾದಾಗ ಇರ್ತಾ. ಆಹಾ